ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಗಣೇಶ ಚತುರ್ಥಿ. ನಾನು ಬೆಳಿಗ್ಗೆ ತಿಂಡಿಗೆ ಇವತ್ತು ಸ್ಪೆಷಲ್ ಆಗಿ ಮೂಡೆ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡಿದ್ದು ಅಂತ ನಾನು ಈ ವಿಡಿಯೋದಲ್ಲಿ ಹಾಕ್ತೇನೆ. ಹಾಗೆ ನಾವು ಇವತ್ತು ಇಲ್ಲಿ ಪೆರ್ಣಂಕೆಲ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ನಮಗೆ ಸ್ವಲ್ಪ ನಿಯರ್ ಆಗ್ತದೆ. ಹಾಗೆ ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ಬರಬೇಕು. ಬನ್ನಿ ಈಗ ಹೋಗುವ. ಮತ್ತು ನಂತರ ಈ ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೇನೆ. ಚೌತಿಗೆ ಕೊಟ್ಟೆ ಕಡುಬು ಅಥವಾ ಮೂಡೆ ಅದನ್ನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ನಾವು ಮೊದಲಿಗೆ ಕೊಟ್ಟೆಯನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಹಲಸಿನ ಎಲೆಯಿಂದ ಕೊಟ್ಟೆಯನ್ನು ಮಾಡ್ತಾ ಇದ್ದೇನೆ. ಸೊ ಅದಕ್ಕೆ ಈಗ ಹಲಸಿನ ಎಲೆ ಎಲ್ಲೇ ಉಂಟು, ತೊಗೊಂಡು ಬರಬೇಕು. ಒಳ್ಳೆಯದು ಆರಿಸಿ ತರಬೇಕು. ಬನ್ನಿ ಹೋಗುವ. ತಂದು ಮತ್ತು ಹೇಗೆ ಮಾಡೋದಂತ ನೋಡುವ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಮಾಡಲಿಕ್ಕೆ ಬರ್ತದೆ. ಕೆಲವರು ಈ ಚೌತಿಗೆ ಕಡುಬು ಮಾಡ್ತಾರೆ, ಅರಶಿನ ಎಲೆಯ ಕಡುಬನ್ನು ಮಾಡ್ತಾರೆ. ನಾನು ಅದು ಬೇಡ ಅಂತ ಇವತ್ತು ಮೂಡೆ ಮಾಡ್ತಾ ಇದ್ದೇನೆ. ನೋಡು, ಬನ್ನಿ ಹೋಗುವ. ನೋಡಿ ಇಲ್ಲೇ ಉಂಟು. ನಾನು ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಎಲೆಯನ್ನೇ ತೆಗಿತೇನೆ. ದೊಡ್ಡ ಎಲೆ ಆದರೆ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ. ನೋಡಿ ಈ ರೀತಿ ದೊಡ್ಡ ದೊಡ್ಡ ಎಲೆಯನ್ನು ತೆಗಿಬೇಕು. ನಂತರ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡಿ ನಂತರ ಕೊಟ್ಟೆಯನ್ನು ಮಾಡೋದು. ಇಷ್ಟಾಗಿದೆ, ಸಾಕಾಗ್ತದೆ. ನಾನೊಂದು 10 ಕೊಟ್ಟೆ ಮಾಡ್ತೇನೆ, ನಮಗೆ ಸಾಕಾಗ್ತದೆ. ನೋಡಿ ಇಲ್ಲಿ ಒಂದು ಎಲೆ ಉಂಟು. ಇದು ಅರಶಿನ ಎಲೆ, ನಾವು ಕಡುಬು ಮಾಡ್ತೇವಲ್ಲ ಅದರ ರೀತಿ ಉಂಟು. ಆದರೆ ಇದು ಅರಶಿನ ಅಲ್ಲ, ಇದು ಕಾಡು ಶುಂಠಿ ಅಂತ ಹೇಳ್ತಾರೆ, ಅದರ ಗಿಡ. ನಾವು ಇದನ್ನು ಸಾಂಬಾರಿಗೆ ಯೂಸ್ ಮಾಡೋದಿಲ್ಲ. ಉಪ್ಪಿನಕಾಯಿ ಮಾಡುವಾಗ, ಅಂದರೆ ಮಿಕ್ಸ್ಡ್ ತರಕಾರಿ ಉಪ್ಪಿನಕಾಯಿ ಮಾಡ್ತಾರಲ್ಲ, ಆವಾಗ ಇದನ್ನು ಕಟ್ ಮಾಡಿ ಅದರ ಜೊತೆ ಶುಂಠಿ, ಈ ಶುಂಠಿಯನ್ನು ಕಾಡು ಶುಂಠಿ ಅಂತ ಹೇಳ್ತಾರೆ, ಇದನ್ನು ಹಾಕ್ತಾರೆ. ಗಿಡವನ್ನು ನಾವು ಕೀಳಬೇಕು. ಅಡಿಗಡೆ ನಮಗೆ ಗಡ್ಡೆ ಸಿಗ್ತದೆ. ಅಂದರೆ ಶುಂಠಿ ಹೇಗೆ ಇರ್ತದೆ ಹಾಗೆ ಇರ್ತದೆ ನೋಡಲಿಕ್ಕೆ. ಇದು ಆದರೆ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋದಿಲ್ಲ ಇದನ್ನು. ಅದೇ ಉಪ್ಪಿನಕಾಯಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದೆಂಥದ್ದು ನೋಡಿ, ನಾನು 10 ಕೊಟ್ಟೆಯನ್ನು ರೆಡಿ ಮಾಡಿದ್ದೇನೆ. ನಮಗೆ ಸಾಕಾಗ್ತದೆ. ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಎಲೆಯಲ್ಲಿ ಅದರ ತೊಟ್ಟನ್ನು ಕಟ್ ಮಾಡಿದ್ದೇನೆ. ಆದರೆ ಒಂದೊಂದು ಇಟ್ಟಿದ್ದೀನಿ, ಯಾಕಂತ ಹೇಳಿದರೆ ನಮಗೆ ಅದನ್ನು ಇಡಲಿಕ್ಕೆ ಮತ್ತು ತೆಗಿಲಿಕ್ಕೆ ಈಸಿ ಆಗ್ತದೆ ಅಂತ ನಾನು ಈ ರೀತಿ ಮಾಡಿದ್ದು. ಹಾಗೆ ನಾನು ರಾತ್ರಿಯೇ ಉದ್ದು ಮತ್ತು ಅಕ್ಕಿಯನ್ನು ಕಡ್ದಿಟ್ಟಿದ್ದೇನೆ. ಈಗ ಇದನ್ನು ಬೆಳಿಗ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಗಟ್ಟಿಯಾಗಿರಬೇಕು, ಇದು ನೀರಾಗಿರಬಾರ್ದು. ಆನಂತರ ನಾವು ಇದನ್ನು ಆ ಕೊಟ್ಟೆಗೆ ಹಾಕಿ ಬೇಯಿಸುವಂಥದ್ದು. ಇದು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾನು ಈಗ ಎಲ್ಲವನ್ನು ಇಲ್ಲಿ ಕೊಟ್ಟೆಗೆ ಹಾಕ್ತಾ ಇದ್ದೇನೆ. ನಾನು ಇದರಲ್ಲಿ 2 ಸೌಟ್ ಹಾಕ್ತಾ ಇದ್ದೇನೆ. 2 ಸೌಟ್ ಹಾಕಿದರೆ ಸಾಕಾಗ್ತದೆ. ಫುಲ್ಲಾಗೋ ತನಕ ಹಾಕಬೇಕಂತೇನಿಲ್ಲ. ಹಾಕಿ ನಂತರ ಚೆನ್ನಾಗಿ ನಾವು ನೀರನ್ನು ಮೊದಲಿಗೆ ಇಡ್ಲಿ ಮಾಡೋ ಪಾತ್ರೆಯಲ್ಲಿ ಕುದಿ ಬರ್ಸ್ಕೊಳ್ಬೇಕು. ಆಮೇಲೆ ಒಂದೊಂದೇ ಅದರಲ್ಲಿ ಸೆಟ್ ಮಾಡಿ ಇಡಬೇಕು. ಇನ್ನು ನಾವು ಇದರಲ್ಲಿ ಕಡುಬು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ, ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ. ಇದರ ಜೊತೆ ತರಕಾರಿ ಸಾಂಬಾರೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಹಾಗೆ ನೋಡಿ, ನಾನು ಇಷ್ಟು 10 ಕೊಟ್ಟೆಯನ್ನು ಇಟ್ಟಿದ್ದೇನೆ. ಇದನ್ನೀಗ ಮುಚ್ಚಿ ನಾನು ಒಂದು ಅರ್ಧ ಗಂಟೆ ಇದನ್ನು ಬೇಯಿಸ್ತೇನೆ. ಬೇಯಿಸಿದ ನಂತರ ರೆಡಿ ಆಗ್ತದೆ. ನೋಡಿ ಈಗ ಅರ್ಧ ಗಂಟೆ ಆಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟ ನಂತರ ನಾವು ತಿನ್ನಬೇಕು. ನಾನೆಲ್ಲ ಒಂದು ತಟ್ಟೆಯಲ್ಲಿ ಇಡ್ತಾ ಇದ್ದೇನೆ, ಸ್ವಲ್ಪ ತಣ್ಣಗಾಗಲಿ ಮತ್ತೆ ತಿನ್ಬೋದು ಅಂತ ತಟ್ಟೆಯಲ್ಲಿ ಇಡ್ತಾ ಇದ್ದೇನೆ. ಇನ್ನು ಇದೆಲ್ಲ ಆದ ನಂತರ ನನಗೆ ಸ್ವಲ್ಪ ಇವತ್ತು ಹಬ್ಬಕ್ಕೆ ಸ್ವಲ್ಪ ಅಡಿಗೆ ಮಾಡಲಿಕ್ಕುಂಟು. ಅದನ್ನೆಲ್ಲ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡಿ ನಂತರ ನಾವು ದೇವಸ್ಥಾನಕ್ಕೆ ಹೋಗಲಿಕ್ಕುಂಟು. ನೋಡಿ ಇದು ತಣ್ಣಗಾಗಿದೆ. ಈಗ ನಾವು ಇದನ್ನು ತಿನ್ನಲಿಕ್ಕೆ ಇದನ್ನು ನಾವು ಸೈಡಿಗೆ ಹಾಕಿದಂಥ ಕಡ್ಡಿಯನ್ನೆಲ್ಲ ಮೊದಲಿಗೆ ತಗೊಳ್ಬೇಕು. ತೆಗೆದು ಆ ನಂತರ ಹೀಗೆ ರೀತಿ ನೀಟಾಗಿ ಬಿಡಿಸಿ ಎಲೆಯನ್ನು ಸಪ್ರೇಟ್ ಮಾಡಬೇಕು. ನಾನು ಇದರ ಜೊತೆ ತಿನ್ನಲಿಕ್ಕೆ ಆಲೂಗಡ್ಡೆ ಹಾಗೆ ಕಾಬೂಲ್ ಕಡಲೆ ಹಾಕಿ ಸಾಂಬಾರು ಕೂಡ ಮಾಡಿದ್ದೇನೆ. ಇದರ ಕಾಂಬಿನೇಷನ್ ಒಳ್ಳೆಯದಾಗಿರ್ತದೆ. ತಿಂಡಿ ತಿಂದ ನಂತರ ಸ್ವಲ್ಪ ಸಿಂಪಲ್ ಅಡುಗೆ ಮಾಡಿ ಮತ್ತೆ ಟೆಂಪಲ್ಗೆ ಹೋಗಬೇಕು. ಗಣೇಶ ಹಬ್ಬಕ್ಕೆ ಗಣಪತಿ ಬಿಸಿರು ಅಮ್ಮ ತೋರಿಸು ನೋಡುವ.
ಮತ್ತೆಂತ ಬಳೆ ಅದು? ಗೌರಿ ಬಳೆ. ಹೌದಾ? ವಾ, ಎಂತ ಹಬ್ಬ ಇವತ್ತು? ಗಣೇಶ ಹಬ್ಬ. ಗಣೇಶ ಹಬ್ಬ. ಹೌದಾ? ಗಣೇಶ ಚೌತಿಯಾ? ಗಣಪತಿ ಬಪ್ಪ ಮೋರ್ಯ. ಗಣಪತಿ ಬಪ್ಪ ಮೋರ್ಯ. ಮೋರ್ಯ. ಕಾಮು ಮೆಹಂದಿ ಲೈಕ್ ಆಯ್ತಾ? ಸೂಪರಾ? ವಾ, ಇಲ್ಲ. ಎರಡು ಕೈ ಹಿಂಗೆ ವಾ, ಅದ್ರ ಹಿಂದ್ಗಡೆ ಮತ್ತೊಂದು ಕೈ. ವಾ, ನನ್ನದು ನೋಡಿ. ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ದೇವರ ದರ್ಶನ ಮಾಡಿಕೊಂಡು ಬರುವ ಬನ್ನಿ. ನಾವು ಹೋಗ್ತಾ ಇರುವುದು ಇಲ್ಲಿ ಪರ್ಣಂಕಿಲ ಮಹಾಗಣಪತಿ ದೇವಸ್ಥಾನ. ಅಲ್ಲಿ ಈಶ್ವರ ದೇವಸ್ಥಾನ ಇದೆ, ಹಾಗೆ ಗಣಪತಿಯ ದೇವಸ್ಥಾನ ಕೂಡ ಇದೆ. ತುಂಬ ಸುಂದರವಾದ ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ನಾವು ಗಾಡಿಯೆಲ್ಲ ಹಿಂದ್ಗಡೆ ತುಂಬ ದೂರ 1 ಕಿಲೋಮೀಟರ್ ಹಿಂದ್ಗಡೆ ಪಾರ್ಕಿಂಗ್ ಮಾಡಿ ಮತ್ತೆ ಅಲ್ಲಿಂದ ನಡ್ಕೊಂಡು ಬಂದದ್ದು. ಯಾಕಂತ ಹೇಳಿದರೆ ವೆಹಿಕಲ್ ಹೋಗ್ಲಿಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ಬ್ಲಾಕ್ ಆಗಿತ್ತು, ಅಷ್ಟು ಜನ ಸೇರಿದ್ರು. ಬೆಳಿಗ್ಗೆ ಜೋರು ಮಳೆ ಇತ್ತು, ಆನಂತರ ಮಳೆ ಕಡಿಮೆ ಆಗಿತ್ತು. ಮಳೆ ಕಡಿಮೆಯಾಗಿ ಬಿಸಿಲು ಕೂಡ ಬಂತು, ಹಾಗಾಗಿ ಜನ ತುಂಬ ಬಂದಿದ್ದಾರೆ. ಒಳ್ಳೆ ಜಾತ್ರೆ ರೀತಿ ಇವತ್ತು ದೇವಸ್ಥಾನವನ್ನು ಶೃಂಗಾರ ಕೂಡ ಮಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕೂಡ ನಡೆದಿತ್ತು, ಆಗ ಕೂಡ ನಾವು ಬಂದಿದ್ವಿ ಇಲ್ಲಿ. ಇನ್ನು ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ, ಗಣಪತಿಯ ವಿಗ್ರಹ ಪಶ್ಚಿಮಕ್ಕೆ ಮುಖ ಮಾಡಿದರೆ ಶಿವನ ವಿಗ್ರಹ ಪೂರ್ವಕ್ಕೆ ಮುಖ ಮಾಡಿದೆ. ಇಲ್ಲಿ ವಿಶೇಷ ಪೂಜೆ ಅಂತ ಹೇಳಿದರೆ ಅಪ್ಪ ಸೇವೆ, ಇಲ್ಲಿ ಗಣಪತಿಗೆ ಅಪ್ಪ ಸೇವೆಯನ್ನು ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾನು ಮುಂದೆ ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡ್ತೇನೆ. ನಾವು ಪೂಜೆ ಎಲ್ಲ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ. ತುಂಬ ರಶ್ ಇತ್ತು, ಜಾತ್ರೆ ಥರ ಇತ್ತು. ಊಟಕ್ಕೆಲ್ಲ ಹೋಗಲಿಲ್ಲ ನಾವು, ತುಂಬ ರಶ್ ಇತ್ತು, ಹಾಗೆ ಊಟಕ್ಕೆ ಹೋಗಲಿಲ್ಲ. ಮನೆಗೆ ಹೋಗಿ ಊಟ ಮಾಡೋದು. ನಾನಿವತ್ತು ಹಬ್ಬಕ್ಕೆ ವೈಟ್ ರೈಸ್ ಮಾಡಿದ್ದೇನೆ, ಹಾಗೆ ಸೌತೆಕಾಯಿ ಹುಳಿ ಮಾಡಿದ್ದೇನೆ. ಹಾಗೆ ಬೆಳಿಗ್ಗೆ ತಿಂಡಿಗೆ ಅದು ಮಾಡಿದ್ದು ಬಟಾಟೆ ಮತ್ತು ಕಾಬೂಲ್ ಕಡಲೆ ಸಾಂಬಾರು. ಹಾಗೆ ಇದು ಗೋಧಿ ಪಾಯಸ ಮಾಡಿದ್ದೇನೆ. ಸಿಂಪಲ್ ಊಟ ಇವತ್ತು ನಮ್ಮದು. ಒಳ್ಳೆದಾಯ್ತಾ? ಹೇಗುಂಟು ಮಗ ಊಟ? ಹೇಗುಂಟು? ಹುಳಿ ಪಾಯಸ, ಐಸ್ ಕ್ರೀಮ್. ಪಾಯಸ ಬೇಡವಾ ನಿಂಗೆ? ಸರಿ, ಹಾಗಾದ್ರೆ ಅನ್ನ ಪೂರ್ತಿ ಊಟ ಮಾಡಬೇಕು ಅದಿಷ್ಟು. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.